ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಇನ್ನೊಂದು ಹೊಸ ವ್ಲಾಗ್ಗೆ ವೆಲ್ಕಮ್. ಇವತ್ತು ನಾನು ಮೋಟೋ ವ್ಲಾಗ್ ಸೆಟಪ್ ಮಾಡೋದು ಹೆಂಗೆ ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ಸೊ ಈಸಿ ಆ್ಯಂಡ್ ಬೆಟರ್ ವೇ, ಕಡಿಮೆ ಖರ್ಚಲ್ಲೇ ಆಗುತ್ತೆ. ಫೋನಲ್ಲಿ ಮಾಡೋಂಗಿದ್ರೆ ಕಡಿಮೆ ಆಗುತ್ತೆ. ನೀವೇನಾದ್ರು ಇಲ್ಲ ನನಗೆ ಕ್ಲಾರಿಟಿ ಬೇಕು, ಆ್ಯಕ್ಷನ್ ಕ್ಯಾಮ್ರಾ ಯೂಸ್ ಮಾಡ್ತೀನಿ ಅಂದರೆ ಕ್ಯಾಮ್ರಾ ಒಂದು ತೊಗೋಬೇಕಾಗತ್ತೆ. ಇದ್ರ ಪ್ರೈಸಸ್ ನಾನು ಹೇಳ್ತೀನಿ. ಫೋನಲ್ಲಿ ನೀವೇನಾದ್ರು ವೀಡಿಯೋ ಮಾಡ್ತೀನಿ ಅಂದರೆ ಫೋನ್ ಕ್ಯಾಮ್ರಾದಲ್ಲಿ ನಿಮ್ಗೆ ಯಾವಾಗಲೂ 0.6 ಇಲ್ಲ 0.5 ಇರಬೇಕು. 0.5 ಇದ್ದರೆ ನೀವು ಆರಾಮಾಗಿ ವ್ಲಾಗ್ ಮಾಡ್ಬೋದು. ಬಟ್ ನೀವೇನಾದ್ರು 0.1 2 ಝೂಮಲ್ಲಿ ಮಾಡ್ತೀನಿ ಅಂದರೆ ಮಾಡೋದೇ ವೇಸ್ಟ್. ವೀಡಿಯೋದಲ್ಲಿ ನೀಟಾಗಿ ಆ್ಯಂಗಲ್ ಎಲ್ಲ ಕವರ್ ಆಗೋಲ್ಲ. ಫೋನ್ಗೆ ನಾನು ಆಲ್ರೆಡಿ ಹೆಲ್ಮೆಟ್ಟಿಗೆ ಇದನ್ನು ಆ್ಯಡ್ ಮಾಡಿದ್ದೀನಿ. ಆಲ್ರೆಡಿ ಅದು 2 ಇಯರ್ಸ್ ಆಯ್ತು ಇದನ್ನು ಆ್ಯಡ್ ಮಾಡಿ. ಇದು ಆ್ಯಕ್ಷನ್ ಪ್ರೋದು ಲಿಂಕ್ ಬೇಕಂದರೆ ನಿಮಗೆ ಶೇರ್ ಮಾಡ್ತೀನಿ. ಆ್ಯಕ್ಷನ್ ಪ್ರೋದು ಮೋಟೋ ವ್ಲಾಗ್ ಸೆಟಪ್ಪೇ ಬರುತ್ತೆ ಅದು ಫುಲ್ಲು. ಅದರಲ್ಲಿ ಇದೊಂದು ಆ್ಯಡ್ ಆಗುತ್ತೆ, ಮೊಬೈಲ್ ಹೋಲ್ಡರು. ಅದ್ರ ಜೊತೆನೇ ನಿಮಗೆ ಜೆ ಮೌಂಟು ಬರುತ್ತೆ, ನೆಕ್ಸ್ಟ್ ಈ ಲಾಕು ಬರುತ್ತೆ. ಆಮೇಲೆ ನಾನು ತೊಗೊಂಡಿರೋದು DJI ಆ್ಯಕ್ಷನ್ 4. ನನಗಿದು 30,000 ಆಯಿತು ತೊಗೊಬೇಕಾರೆ. ಇವಾಗೆಲ್ಲ ಪ್ರೈಸೆಲ್ಲ ಡ್ರಾಪ್ ಆಗಿದೆ. ಸೊ ನೀವು ಇದನ್ನು ಇವಾಗ ತೊಗೊಬೇಕು ಅಂದರೆ ಒಂದು 25,000ಗೇನೋ ಸಿಗುತ್ತೆ, 24-25ಗೆ. ನೆಕ್ಸ್ಟು ಆ ಕ್ಯಾಮ್ರಾದಲ್ಲೇ ಬಂದಿದ್ದು ಮ್ಯಾಗ್ನೆಟಿಕ್ ಮೌಂಟ್. ಇದು ಡೈರೆಕ್ಟ್ ಫಿಟ್ ಆಗುತ್ತೆ. ನೆಕ್ಸ್ಟು ಒಂದು ಮೈಕ್ ತೊಗೊಳ್ಳೇಬೇಕು ಆಡಿಯೋ ಕ್ವಾಲಿಟಿಗೆ. ಸೊ ಇದು ಪಿನ್ ಮೈಕು. ಸೊ ಈ ಕ್ಯಾಮ್ರಾಗೆ ಇಲ್ಲಿ ಡೈರೆಕ್ಟ್ ಮೈಕ್ ಆ್ಯಡ್ ಮಾಡೋದು ಬರುತ್ತೆ. ಸೊ ತೋರಿಸ್ತೀನಿ ನಾನು ಹೆಂಗೆ ಅಂತ ನೋಡಿ. ಇಲ್ಲಿ ಡೈರೆಕ್ಟ್ ಬರುತ್ತೆ. ಸೊ ಈ ಕ್ಯಾಮ್ರಾಗೆ ರೆಕಾರ್ಡ್ ಹಾಕ್ಕೊಂಡು ನೆಕ್ಸ್ಟ್ ಇದು ಬಂದು 2 ಸ್ಕ್ರೀನ್ ಟಚ್ ಬರುತ್ತೆ ಸ್ಕ್ರೀನಲ್ಲಿ. ಸೊ 2 ಸ್ಕ್ರೀನ್ ಟಚ್ ಬರುತ್ತೆ. ಇವಾಗ ಫಸ್ಟು ನಾನು ನಿಮಗೆ ಇದು ಕ್ಯಾಮ್ರಾ ಕೇಸು, ಇದು ಮೈಕ್ದು ಕೇಸು. ನೆಕ್ಸ್ಟ್ ಇವಾಗ ಫೋನ್ದು ಫಸ್ಟ್ ನಿಮ್ಗೆ ತೋರಿಸ್ತೀನಿ. ಸೊ ಈಸಿ ಇರುತ್ತೆ ಯಾರ್ಯಾರು ಹೆಂಗೆ ಯೂಸ್ ಮಾಡ್ತೀರ ಅಂತ. ಫಸ್ಟ್ ಇದು ಆ್ಯಕ್ಷನ್ದು ಅವರೇ ಕೊಟ್ಟಿರ್ತಾರೆ. ಇದರಲ್ಲಿ ನಿಮ್ಗೇನಂತಾರೆ ಅದು ಅಡೆಸಿವ್ ಬರುತ್ತಲ್ಲ, 3M ಟೇಪ್ ಥರ ಬರುತ್ತಲ್ಲ, ಆ 3M ಟೇಪ್ದು ಇರುತ್ತೆ. ಸೊ ಇದು ಸಖತ್ ಸ್ಟ್ರಾಂಗ್ ಆಗಿರುತ್ತೆ. ಇದು ಮಾತ್ರ ಯಾವುದೇ ಕಾರಣಕ್ಕೂ ಬೀಳಲ್ಲ. ಸೊ ಇದಕ್ಕೆ ಈ ಮೌಂಟ್ಗೆ ಇದು ಲಾಕ್ ಆಗುತ್ತೆ, ಹಿಂಗೆ ಹೋಗಿ ಲಾಕ್ ಆಗುತ್ತೆ ನೋಡಿ, ಈ ಥರ ಲಾಕ್ ಆಗುತ್ತೆ. ಸೊ ಇದನ್ನು ಲಾಕ್ ಮಾಡ್ಕೊಳ್ಳಿ. ಇದು ಲಾಕ್ ಆದಮೇಲೆ ನಿಮ್ಗೆ ಡೈರೆಕ್ಟ್ ಇದು ಬರುತ್ತೆ. ಸೊ ಇದು ಆ್ಯಂಗಲ್ ಹಿಂಗೆ ಬರುತ್ತೆ, ಹಿಂಗೆ ಹಾಕ್ಕೊಂಡು ನೆಕ್ಸ್ಟ್ ಈ ನಟ್ ಬರುತ್ತಲ್ಲ, ಸೊ ಇದನ್ನು ಟೈಟಾಗಿ ಹಾಕ್ಕೊಬೇಕು. ಸೊ ಈ ನಟ್ನ ಹಿಂಗೆ ರೊಟೇಟ್ ಮಾಡಬೇಕು ಅಷ್ಟೆ. ಸೊ ಮೊಬೈಲಲ್ಲಿ ಮಾಡೋಂಗಿದ್ರೆ ಇದು ಇಷ್ಟ ಆಯಿತು. ಸೊ ನಮ್ಮ ಮೊಬೈಲಲ್ಲಿ ಇದರಲ್ಲಿ ಪಿನ್ನೇ ಇದೆ. ಸೊ ಡೈರೆಕ್ಟ್ ಮೈಕ್ ನೀವು ಹಿಂಗೆ ಹಾಕ್ಬೋದು, ಹಾಕ್ಬಿಟ್ಟು ರೆಕಾರ್ಡ್ ಮಾಡ್ಬೋದು. ಸೊ ಹಿಂಗೆ ಹಾಕ್ಬಿಟ್ಟು ಓಪನ್ ಮಾಡಿ ಡೈರೆಕ್ಟ್ ರೆಕಾರ್ಡ್ ಮಾಡ್ಬೋದು. ಇದು 0.6 ಬರುತ್ತೆ. 0.5 ಬಂದರೆ ಓಕೆ, ಚೆನ್ನಾಗಿ ಬರುತ್ತೆ ವೀಡಿಯೋ. ಸೊ ಆ್ಯಂಗಲ್ಲು ಬೈಕ್ ಓಡಿಸೋದು ಪೂರ್ತಿ ಬೈಕಿಂದ ಹ್ಯಾಂಡಲ್ ಬಾರು ಮತ್ತು ಕೈಯೆಲ್ಲ ಕವರ್ ಆಗುತ್ತೆ. ಸೊ ಅದೇ ಒಳ್ಳೆಯದು, 0.6 ಇದ್ದರೆ ಒಳ್ಳೆಯದು. ಇದರಲ್ಲೆಲ್ಲ ಅಲ್ಟ್ರಾ ವೈಡ್ ಬರುತ್ತೆ. ಸೊ ಇದರಲ್ಲಿ ಎಕ್ಸ್ಟ್ರೀಮ್ ಅಲ್ಟ್ರಾ ವೈಡ್ 170 ಡಿಗ್ರಿ ಮೇಲೆ ಬರುತ್ತೆ. ಸೊ ಇದು ಬೆಟರ್ ಕ್ಯಾಮ್ರಾ ಮತ್ತು ಕ್ಲಾರಿಟಿನೂ ಚೆನ್ನಾಗಿ ಬರುತ್ತೆ. ಸೊ ಫೋನ್ ಬಂದು ಈ ಥರ ಇದರಲ್ಲಿ ನಟ್ಟಲ್ಲಿ ಟೈಟ್ ಆಗುತ್ತೆ. ನೆಕ್ಸ್ಟು ಈ ಮೈಕ್ನ ಏನು ಮಾಡ್ತೀರಾ ಅಂದರೆ ಒಳಗಿಂದ ಹಿಂಗೆ ತೊಗೊಂಡೋಗಿ ಈ ಮೈಕಲ್ಲಿ ಇಲ್ಲಿ ಸೈಡ್ ಬರುತ್ತೆ, ನಿಮಗೆ ಜಾಗ ಸಿಗುತ್ತೆ. ಸೊ ಇಲ್ಲಿಗೆ ಕೆಳಗೆ, ಸೊ ಇಲ್ಲಿ ಕೆಳಗೆ ನೀವು ಹಿಂಗೆ ಮಾಡಿಕೊಂಡ್ರೆ ಕೆಳಗಿಂದ ಒಳಗಿಂದ ತೊಗೊಬೇಕು. ಇದನ್ನೆಲ್ಲ ಒಳಗೆ ಫಿಲ್ ಮಾಡಬೇಕು. ಸೊ ಇದು ಲಾಸ್ಟಲ್ಲಿ ನಾನು ತೋರಿಸ್ತೀನಿ ಆ್ಯಕ್ಷನ್ ಕ್ಯಾಮ್ರಾದು ಹಾಕ್ಬೇಕಾರೆ. ಇಲ್ಲ ಅಂದರೆ ಮೈಕ್ ಸಪ್ರೇಟಾಗಿ ನೀವು ಫಸ್ಟೇ ಇದು ಹಾಕ್ಕೊಂಡಿರಿ ಮತ್ತು ಈ ಲೆಂತ್ ಜಾಗ ಬಿಟ್ಕೊಂಡಿರಿ, ಒಂದಿಷ್ಟು ಜಾಗ ಇಷ್ಟು ಬಿಟ್ಕೊಂಡಿರಿ ಈ ಲೆಂತು. ಸೊ ನಿಮಗೆ ಯಾವುದೇ ಆ್ಯಕ್ಷನ್ ಕ್ಯಾಮ್ರಾಗಾದರೂ ಹಾಕೋಬೋದು, ಮೊಬೈಲ್ಗಾದರೂ ಹಾಕೋಬೋದು. ಅವಾಗ ಇದನ್ನು ಒಳಗಿಂದ ಒಂದು ರೌಂಡ್ ಫಿಟ್ ಮಾಡ್ಕೊಂಬಿಡಿ ವೈರ್ನ. ನಾನು ಯೂಸ್ ಮಾಡ್ತಾ ಇರೋದು ಇದು ಆಕ್ಸೋರ್ ಹೆಲ್ಮೆಟು. ಸೊ ಇದು ತೊಗೊಳಕ್ಕೆ ಮುಂಚೆ ಚೆನ್ನಾಗಿ ಡಿಸೈಡ್ ಮಾಡಿಬಿಟ್ಟು ತೊಗೊಳ್ಳಿ, ಯಾಕಂದರೆ ಡೈಲಿ ಯೂಸ್ಗೆ ಇದನ್ನು ಯೂಸ್ ಮಾಡೋಕ್ಕಾಗಲ್ಲ. ಸೊ ಇಷ್ಟೇ. ಇದ್ರ ಪ್ರೈಸ್ ಬಂದು ನಿಮಗೆ 170 250ಗೆಲ್ಲ ಸ್ಟಾರ್ಟ್ ಆಗುತ್ತೆ ಈ ಥರ.
250-300ಗೆಲ್ಲ ಸಿಗುತ್ತೆ ಇದು ಮೌಂಟು. ಇವಾಗೇನು ಫುಲ್ಲು ಎಲ್ಲ ಕಾಂಬೋ ಪ್ಯಾಕೇಜ್ ಸಿಗುತ್ತೆ ವಿತ್ ಮೈಕು, ಅಡಾಪ್ಟ್ರು ಎಲ್ಲ. ಜಸ್ಟ್ ಫೋನೊಂದು ಆ್ಯಡ್ ಮಾಡಿಕೊಂಡ್ರೆ ನಿಮ್ದಾಯಿತು. ಸೊ ಇವಾಗ ಆ್ಯಕ್ಷನ್ ಕ್ಯಾಮ್ರಾದು ಹೆಂಗೆ ಅಂದರೆ ತೋರಿಸ್ತೀನಿ ರೀ. ಆ್ಯಕ್ಷನ್ ಕ್ಯಾಮ್ರಾಗೆ ಇದನ್ನು ರಿಮೂವ್ ಮಾಡಬೇಕು ಮೊಬೈಲ್ದು. ಸೊ ಇದು ರಿಮೂವ್ ಮಾಡಾದ್ಮೇಲೆ ಇದನ್ನು ರಿಮೂವ್ ಮಾಡಬೇಕು. ಇದೊಂದು ಆ್ಯಕ್ಷನ್ ಕ್ಯಾಮ್ರಲ್ಲೇ ಕೊಟ್ಟಿರ್ತಾರೆ ಮ್ಯಾಗ್ನೆಟಿಕ್ ಮೌಂಟು. ಇದು ಸಖತ್ ಗ್ರಿಪ್ ಇರುತ್ತೆ. ಇದು ಎಷ್ಟು ಕರೆಕ್ಟಾಗಿದೆ ಅಂದರೆ ಜಸ್ಟ್ ಪಿನ್ ಲಾಕ್ ಮಾಡಿಬಿಟ್ರೆ ಸಾಕು, ಕ್ಯಾಮ್ರಾ ಒಂಚೂರು ಅಲ್ಲಾಡಲ್ಲ ನಿಮಗೆ. ಸೊ ಇದನ್ನು ಈ ಥರ ಬರುತ್ತೆ. ಇದು ಪರ್ಫೆಕ್ಟ್ ಆ್ಯಂಗಲ್ ಬರುತ್ತೆ, ನೀವು ಏನು ಸೆಟ್ಟೇ ಮಾಡೋಂಗಿಲ್ಲ ಇದರಲ್ಲಿ. ಜಸ್ಟ್ ಈ ಆ್ಯಂಗಲಲ್ಲಿ ಇಟ್ಕೊಂಡು ನಟ್ಟು ಟೈಟ್ ಮಾಡಿದ್ರೆ ಮುಗೀತು. ಅದೇ ಸ್ಕ್ರೂನ ಯೂಸ್ ಮಾಡಿ. ಸೊ ಇದು ಟೈಟ್ ಆಯ್ತು ಅಷ್ಟೇ. ಸೊ ಇಲ್ಲಿ ನೋಡಿ, ಇಲ್ಲೂ ಮ್ಯಾಗ್ನೆಟಿಕ್ ಹೋಲ್ ಕೊಟ್ಟಿರ್ತಾರೆ ಇವರು, ಅಲ್ಲಿ ಲಾಕ್ ಆಗೋ ಥರ. ಸೊ ಇದನ್ನು ಡೈರೆಕ್ಟಾಗಿ ಹಿಂಗೆ ಇಟ್ಟರೆ ಸಾಕು, ಅದು ಕನೆಕ್ಟ್ ಆಗಿಬಿಡುತ್ತೆ ಅಷ್ಟೆ. ನೋಡಿ ಇದು ಒಂಚೂರು ಅಲ್ಲಾಡಲ್ಲ, ವಿಡಿಯೋ ಕ್ಲಾರಿಟಿ ಮಾತ್ರ ಸಗದಾಗಿ ಬರುತ್ತೆ. ನೆಕ್ಸ್ಟು ಇಲ್ಲಿ ಓಪನ್ ಮಾಡಿ. ನೆಕ್ಸ್ಟ್ ಈ ಕ್ಯಾಪ್ ಓಪನ್ ಮಾಡಿ. ಇಟ್ಕೊಂಡು ನಾವು ಮೈಕ್ ಫಿಕ್ಸ್ ಮಾಡ್ಕೊಬೇಕು. ಅದೇ ಮೈಕ್ ಯೂಸ್ ಮಾಡೋದು, ಸಿ ಪಿನ್ನೇ ಬರೋದು ಈ ಮೈಕು. ನೋಡಿ ಈ ಥರ ಬರುತ್ತೆ. ಇದನ್ನು ನೀವು ಒಳಗೆ ಸೆಟ್ ಮಾಡ್ಕೊಬೇಕು. ಇಷ್ಟೇ ಈ ಮೋಟೋ ವ್ಲಾಗ್ ಸೆಟಪ್ದು. ಇದ್ರ ಪ್ರೈಸ್ ಬಂದು ನಾನು ಆಲ್ರೆಡಿ ಹೇಳಿದೆ. ಇವಾಗೆಲ್ಲ ಫುಲ್ ಸೆಟ್ಟೇ ಸಿಗುತ್ತೆ ವಿತ್ ಮೈಕು. ಸೊ ಚೆನ್ನಾಗಿರೋದು ರಿವ್ಯೂಸ್ ಎಲ್ಲ ಚೆಕ್ ಮಾಡಿ ನೀವು ತೊಗೊಳ್ಳಿ. ನಿಮಗೆ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ, ನಾನು ಬೇಕಾದ್ರೆ ಲಿಂಕ್ ಕಳಿಸ್ತೀನಿ ಇನ್ಸ್ಟಾಗ್ರಾಮಲ್ಲಿ ಬೇಕಾದ್ರೆ. ಸೊ ಇಷ್ಟೇ ಈ ಮೋಟೋ ವ್ಲಾಗ್ ಸೆಟಪ್ ವಿಡಿಯೋ. ಸೊ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದೇ ಥರ ಒಳ್ಳೊಳ್ಳೆ ಕಂಟೆಂಟ್ಸ್ ಬರುತ್ತೆ. ಸೊ ನಿಮ್ಗೆ ಯೂಸ್ ಆಗೋ ಕಂಟೆಂಟ್ಸೇ ಬರುತ್ತೆ. ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಅಂತ ಇದ್ದರೆ, ಸೊ ದಟ್ ಅವ್ರಿಗೂ ಹೆಲ್ಪ್ ಆಗುತ್ತೆ. ಮೋಟೋ ವ್ಲಾಗ್ ಸೆಟಪ್ ಮಾಡೋದು ಹೆಂಗೆ, ಈಸಿನಾ ಕಾಸ್ಟ್ಲಿನಾ ಏನು ಅಂತ ಗೊತ್ತಾಗುತ್ತೆ, ಒಂದು ಐಡಿಯಾ ಬರುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಬಾಯ್ ಬಾಯ್.